ಲಕ್ಕುಂಡಿ ಉತ್ಖನನ ನಿರ್ದೇಶಕ ಟಿ.ಎಂ. ಕೇಶವ ವಿಧಿವಶರಾಗಿದ್ದಾರೆ. 6 ತಿಂಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂತಹ ಅಧಿಕಾರಿ ಇದ್ದಕ್ಕಿದ್ದಾಗೆ ಸಾವನ್ನಪ್ಪಿದ್ದಾರೆ. ರಾಜಧಾನಿಯ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನು ಎಳೆದಿದ್ದಾರೆ ಕೇಶವ. ವೀರಭದ್ರೇಶ್ವರ ದೇಗುಲ ಉತ್ಖನನದ ನೇತೃತ್ವವನ್ನು ವಹಿಸಿದ್ರು ಇವರು. ಕೇಂದ್ರ ಪುರಾತತ್ವ ಇಲಾಖೆಯ ನಿವೃತ್ತ ಅಧೀಕ್ಷಕರಾಗಿದ್ದ ಟಿ.ಎಂ. ಕೇಶವ ಈಗ ವಿಧಿವಶರಾಗಿದ್ದಾರೆ. ಪುರಾತತ್ವ ಶಾಸ್ತ್ರಜ್ಞ ಟಿ.ಎಂ. ಕೇಶವ ಅವರ ನಿಧನಕ್ಕೆ ಗಣ್ಯರು ಸಂತಾಪವನ್ನು ಸೂಚಿಸಿದ್ದಾರೆ. ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರದ ಸಿಬ್ಬಂದಿಯಿಂದ ಕಂಬನಿ ಮಿಡಿತಾ ಇರುವಂಥದ್ದು ನೋಡಿ. ಯಾಕೆ ಈ ರೀತಿಯ ಚರ್ಚೆ ಅಂದರೆ, ಈ ಉತ್ಖನನ ಕಾರ್ಯ ಇದೆಯಲ್ಲ ಅದರ ನೇತೃತ್ವವನ್ನು ಇವರೇ ವಹಿಸಿದ್ರು. ಈಗ ಕ್ಯಾನ್ಸರ್ ಇತ್ತು ಅಂತ ಹೇಳಲಾಗ್ತಾ ಇದೆ. ವಯಸ್ಸು 74 ಇತ್ತು. ಆದರೆ ಅಲ್ಲಿ ಜನ ಏನು ಮಾತನಾಡ್ಕೊಳ್ತಿದ್ರಲ್ಲ, ಅಂದರೆ ನಿಧಿಯನ್ನು ಮುಟ್ಟಿದರೆ ಸರಿ ಇರೋದಿಲ್ಲ, ಅವರ ಜೀವಕ್ಕೆ ಕುತ್ತು ಬರುತ್ತೆ. ಸೊ ಹಂಗಾಗಿ ಸುಲಭವಾಗಿ ನಿಧಿಯನ್ನು ಮುಟ್ಲಿಕ್ಕೆ ಆಗೋದಿಲ್ಲ ಅನ್ನೋದು. ಆಮೇಲೆ ಇವತ್ತಿನ ಉತ್ಖನನ ಕಾರ್ಯದಲ್ಲಿ ಹಾವು ಬೇರೆ ಕಾಣಿಸಿಕೊಂಡಿದೆ. ಇಷ್ಟು ದಿನ ಬೇರೆ ಬೇರೆ ರೀತಿಯ ಅವಶೇಷಗಳು ಸಿಗ್ತಾ ಇತ್ತು, ಹಾವಿನ ಮೂರ್ತಿಗಳು ಸಿಗ್ತಾ ಇತ್ತು. ಬಟ್ ಈಗ ಇದ್ದಕ್ಕಿದ್ದಾಗೆ ಉತ್ಖನನ ಕಾರ್ಯದಲ್ಲಿ ಪ್ರತ್ಯಕ್ಷ ಆಗಿರುವಂಥದ್ದು ಹಾವು. ಇದು ಒಂದು ಆತಂಕ. ಆಮೇಲೆ ಇದ್ದಕ್ಕಿದ್ದಾಗೆ ಈ ಒಂದು ಉತ್ಖನನ ಕಾರ್ಯದ ನಿರ್ದೇಶಕರು, ಲಕ್ಕುಂಡಿಯ ಉತ್ಖನನ ನಿರ್ದೇಶಕರಾಗಿರುವಂಥ ಟಿ.ಎಂ. ಕೇಶವ ಅವರು ಈಗ ವಿಧಿವಶರಾಗಿರುವಂಥ ಹಿನ್ನೆಲೆಯಲ್ಲಿ ನಾನಾ ರೀತಿಯ ಅನುಮಾನಗಳು ಮತ್ತು ಅಲ್ಲಿರುವಂಥ ಜನರಿಗೆ ಆತಂಕ ಕೂಡ ಇದೆ. 6 ತಿಂಗಳಿಂದ ಕ್ಯಾನ್ಸರಿಂದ ಬಳಲ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಬಟ್ ಯಾವಾಗ ಈ ಉತ್ಖನನ ಕಾರ್ಯದ ನೇತೃತ್ವವನ್ನು ವಹಿಸಿಕೊಂಡಿದ್ರಲ್ಲ, ಅದಾಗಿನಿಂದ ಈಗ ಇದ್ದಕ್ಕಿದ್ದಾಗೆ ಅಧಿಕಾರಿಯ ಸಾವಾಗಿದೆ. ಆಮೇಲೆ ಅಲ್ಲಿರುವಂಥ ಜನ ಕೂಡ ಮಾತನಾಡ್ಕೊಳ್ತಾ ಇದ್ರು, ಅಂದರೆ ಆ ನಿಧಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಘಟಸರ್ಪಗಳು ಕಾವಲಂತೆ ಕಾಯ್ತಿದ್ದಾವೆ, ಯಾರಿಗೂ ಕೂಡ ಮುಟ್ಟಕ್ಕಾಗೋದಿಲ್ಲ ನಿಧಿಗಳನ್ನು ಅನ್ನುವಂಥ ಅಲ್ಲಿರುವಂಥ ಜನರ ಅಭಿಪ್ರಾಯ, ನಂಬಿಕೆ. ಸೊ ಇಲ್ಲಿ ಈಗ ಆಯಿತು. ಆಮೇಲೆ ಉತ್ಖನನ ಮಾಡುವಂಥ ಟೈಮಲ್ಲಿ ಇದ್ದಕ್ಕಿದ್ದಾಗೆ ಹಾವು ಬೇರೆ ಪ್ರತ್ಯಕ್ಷ ಆಗಿದೆ. ಸಹಜವಾಗಿ ಅಲ್ಲಿರುವಂಥ ಜನರಿಗೆ ಆತಂಕ ಮತ್ತು ಸರ್ಕಾರಕ್ಕೂ ಕೂಡ ಟೆನ್ಷನ್ ಇದೆ. ಗೊತ್ತಿಲ್ಲ ಮುಂದೆ ಯಾವ ರೀತಿಯಾಗಿ ಹೋಗುತ್ತೆ ಅಂತೇಳಿ. ನೋಡಿ, ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ, ಅವರ ಫೋಟೋವನ್ನು ಕೂಡ ನೀವು ನೋಡ್ತಾ ಇದ್ರಿ. ಅಂದರೆ ಈ ಪುರಾತತ್ವ ಇಲಾಖೆಯ ಶಾಸ್ತ್ರಜ್ಞರು ಇವರು. ಲಕ್ಕುಂಡಿಯ ಉತ್ಖನನ ಕಾರ್ಯದ ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ನೋಡಿ, ಕಾಕತಾಳೀಯನೋ ಏನೋ ಗೊತ್ತಿಲ್ಲ, ಇವತ್ತು ಹಾವು ಬೇರೆ ಪ್ರತ್ಯಕ್ಷ ಆಗಿದೆ. ಆಮೇಲೆ ಇದ್ದಕ್ಕಿದ್ದಾಗೆ ಅಧಿಕಾರಿಯ ಸಾವಾಗಿದೆ. ಅಂದರೆ ಈ ರೀತಿಯ ಚರ್ಚೆಗಳು, ನಾನಾ ಅನುಮಾನಗಳು ಈಗ ವ್ಯಕ್ತ ಆಗ್ತಾ ಇರುವಂಥದ್ದು. ಇಷ್ಟು ದಿನ ಮೂರ್ತಿಗಳು, ಘಟಸರ್ಪದ ಮೂರ್ತಿಗಳು ಮಾತ್ರ ಪತ್ತೆ ಆಗ್ತಾ ಇತ್ತು, ಅವಶೇಷಗಳು ಪತ್ತೆ ಆಗ್ತಾ ಇತ್ತು. ಇವತ್ತು ಇದ್ದಕ್ಕಿದ್ದಾಗೆ ಉತ್ಖನನ ನಡೆಯುವಂಥ ಜಾಗದಲ್ಲಿ, ಅದೇ ಗುಂಡಿಯಲ್ಲಿ ಹಾವು ಕಾಣಿಸಿಕೊಂಡಿದೆ. ಅದರ ಮಧ್ಯೆ ಇವತ್ತು ಅಧಿಕಾರಿಯ ಸಾವಾಗಿದೆ. ನಿಜವಾಗ್ಲೂ ಕೂಡ ಅಲ್ಲಿರುವಂಥ ಜನರಲ್ಲಿ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಆಮೇಲೆ ಸರ್ಕಾರಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಟೆನ್ಷನ್ ಆಗುತ್ತೆ ಇದ್ದಕ್ಕಿದ್ದಾಗೆ. ಅಂದರೆ ಟಿ.ಎಂ. ಕೇಶವ ಅವರು ಕ್ಯಾನ್ಸರಿಂದ ಬಳಲ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಸಂದರ್ಭದಲ್ಲಿ ಸಾವಾಗಿದೆಯಲ್ಲ, ಈ ರೀತಿಯ ಚರ್ಚೆಗಳು ಆಗ್ತಾ ಇದೆ.